ನಮಸ್ಕಾರ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರಿಗೆ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜನತಾದಳ ಪಕ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ. ಇದ್ರ ವಿರುದ್ಧ ಹೋರಾಟವನ್ನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾವೀಗಾಗಲೇ ನ್ಯಾಯಾಲಯದ ಮೆಟ್ಲನ್ನ ಹೇರಿ ನ್ಯಾಯವನ್ನು ಪಡೆಯಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತಾವೆಲ್ಲ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಈ ರಾಜ್ಯಕ್ಕೆ 136 ಸೀಟನ್ನು ಕೊಟ್ಟು ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನ ತಂದಿದ್ದೀವಿ. ನಾವು ಕೊಟ್ಟಂತ 5 ಗ್ಯಾರಂಟಿಗಳನ್ನ ತೆಗೆದುಹಾಕಲಿಕ್ಕೆ ಮತ್ತು ರಾಜ್ಯದ ಒಬ್ಬ ಹಿರಿಯ ಮುತ್ಸದಿ, ಒಬ್ಬ ಹಿರಿಯ ನಾಯಕ ನಮ್ಮ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮುಗಿಸಲು ಒಂದು ದೊಡ್ಡ ಹುನ್ನಾರವನ್ನ ನಡೆಸ್ತಾ ಇರೋದು ತಾವೆಲ್ಲ ನೋಡ್ತಾ ಇದ್ದೀರಿ. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ಗವರ್ನರ್ ಕಚೇರಿಯನ್ನ ದುರುಪಯೋಗ ಮಾಡಿಕೊಂಡು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವೆಲ್ಲ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನೀವು ಸೋಮವಾರ 11 ಗಂಟೆಗೆ ಎಲ್ಲ ತಾಲೂಕು ಮಟ್ಟದಿಂದ, ಗ್ರಾಮ ಪಂಚಾಯತಿ ಮಟ್ಟದಿಂದ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡಗಳು ಪಾಲ್ಗೊಂಡು 1 ಕಿಲೋಮೀಟರ್ ಆದ್ರೂ ಕೂಡ ನಡಿಗೆಯನ್ನ ಮಾಡಿ ಜಿಲ್ಲಾ ಕಚೇರಿಗೆ ಹೋಗಿ ರಾಷ್ಟ್ರಪತಿಗಳಿಗೆ ಒಂದು ಪ್ರತಿಭಟನೆಯ ಪತ್ರವನ್ನ ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನ ನಾನು ಮಾಡ್ಕೊಳ್ತೇನೆ. ಎಲ್ಲ ನಾಯಕರುಗಳು ಕೂಡ ತಪ್ಪದೆ ಭಾಗವಹಿಸಬೇಕು. ಒಂದು ಇಮೇಲ್ ಅನ್ನು ಕೂಡ ರಾಷ್ಟ್ರಪತಿಗಳಿಗೆ ಕಳಿಸಬೇಕು. ತಾವೆಲ್ಲ ಸಹಿ ಮಾಡಿದಂತ ಪತ್ರವನ್ನು ತಾವೆಲ್ಲ ಕಳಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ.